ಕಳ್ಳರನ್ನ ಬೆಚ್ಚಿ ಬೀಳಿಸುವಂತಹ ಸುದ್ದಿ. ಮೊಬೈಲ್ ಕದಿಯೋಕು ಮುನ್ನ ಈ ಸ್ಟೋರಿಯನ್ನ ಮೊಬೈಲ್ ಕಳ್ಳರು ನೋಡ್ಲೇಬೇಕು. ಜಸ್ಟ್ ಒಂದೇ ಒಂದು ಮೊಬೈಲ್ ಕದ್ದ ಕಳ್ಳನಿಗೆ ಬಿಗ್ ಶಾಕ್. ಒಂದು ಮೊಬೈಲ್ ಕದ್ದ ಕಳ್ಳನಿಗೆ 7 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ತುಮಕೂರು ಜಿಲ್ಲಾ ಸತ್ರ ಪ್ರಧಾನ ನ್ಯಾಯಾಲಯ ಈ ಮಹತ್ವದ ತೀರ್ಪನ್ನ ಹೊರಡಿಸಿದೆ. ಪುನೀತ್ ಎಂಬಾತ ಜೈಲು ಶಿಕ್ಷೆಗೆ ಗುರಿಯಾದಂತಹ ಅಪರಾಧಿ. ಡ್ರ್ಯಾಗರ್ ಅನ್ನ ತೋರಿಸಿ ಮೊಬೈಲ್ ಕಿತ್ಕೊಂಡು ಹೋಗಿದ್ದಂತಹ ಪುನೀತ್, ಓಪೋ F15 ಮೊಬೈಲ್ ಕಳ್ಳತನವನ್ನ ಮಾಡಿದಂತಹ ಪುನೀತ್ 2020ರಲ್ಲಿ ತುಮಕೂರಿನ ನಾಮದ ಚಿಲುಮೆ ಬಳಿ ನಡೆದಿದ್ದಂತಹ ಕಳ್ಳತನ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ನ್ಯಾಯಾಧೀಶ ಬಿ ಜಯಂತ್ ಕುಮಾರ್ರಿಂದ ಈ ಮಹತ್ವದ ತೀರ್ಪು ಬಂದಿದೆ. ಇನ್ನು ಮೇಲೆ ಮೊಬೈಲ್ ಕಳ್ಳತನ ಮಾಡುವ ಮುನ್ನವೂ ಕೂಡ ಒಮ್ಮೆ ಯೋಚನೆ ಮಾಡಬೇಕು, ಮೊಬೈಲ್ ಕದಿಬೇಕಾ ಬೇಡವಾ ಅಂತ ಹೇಳಿ. ಯಾಕೆಂತಂದ್ರೆ ಇಷ್ಟು ದಿನಗಳ ಕಾಲ ಮೊಬೈಲ್ ತಾನೇ ಕದ್ದಿದ್ದು ಆಯ್ತು ಅಂತ ಹೇಳಿ ಪೊಲೀಸ್ನವರು ವಾರ್ ಮಾಡಿ ಕಳಿಸ್ತಾ ಇದ್ದಂತಹ ಎಷ್ಟೋ ಪ್ರಕರಣಗಳನ್ನ ಕೂಡ ಗಮನಿಸಿದ್ದೇವೆ. ಮೊದಲನೇ ಬಾರಿಗೆ ಏನಾದರೂ ಇನ್ ಕೇಸ್ ಮೊಬೈಲ್ ಕದ್ದಿದ್ರೆ ಅಂತವ್ರನ್ನು ಕೂಡ ವಾರ್ ಮಾಡಿ ಬಿಟ್ಬಿಡ್ತಾ ಇದ್ರು. ಬಟ್ ಆದ್ರೆ ಈ ಪ್ರಕರಣ ಆ ರೀತಿಯಾಗಿಲ್ಲ. ಒಂದು ಮೊಬೈಲ್ ಅನ್ನ ಕದ್ದಿದ್ದಕ್ಕೆ 7 ವರ್ಷ ಇದೀಗ ಶಿಕ್ಷೆಯನ್ನ ವಿಧಿಸಲಾಗಿದೆ. ಈ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈತನೇ ಅಪರಾಧಿ. ಮೊಬೈಲ್ ಅನ್ನ ಕದ್ದಂತಹ ಪುನೀತ್. ಮೊಬೈಲ್ ಕದಿಯೋಕು ಮುನ್ನ ಒಮ್ಮೆ ಯೋಚನೆ ಮಾಡಬೇಕು. ರಾಜಾರೋಷವಾಗಿ ಮೊಬೈಲ್ ಅನ್ನ ಕದ್ಬಿಟ್ಟು ಆರಾಮಾಗಿ ಸಿಮ್ ಕಾರ್ಡ್ ಅನ್ನ ತೆಗೆದ್ಬಿಟ್ಟು ಮೊಬೈಲ್ನ ರಿಸ್ಟೋರ್ ಮಾಡಿಬಿಟ್ಟು ಯೂಸ್ ಮಾಡ್ತಾ ಇದ್ರು. ಬಟ್ ಆದ್ರೆ ಇಂತಹ ಪ್ರಕರಣಗಳು ಪೊಲೀಸ್ ಠಾಣೆಯಲ್ಲಿ ನೂರಾರು ಕೇಸ್ಗಳಿದ್ದಾವೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಒಂದು ಮೊಬೈಲ್ ಕಳ್ಳತನ 7 ವರ್ಷ ಜೈಲು ಶಿಕ್ಷೆ, ನಿಜಕ್ಕೂ ಇದು ಮಹತ್ವದ ತೀರ್ಪು ಮತ್ತೆ ಸ್ವಾಗತಾರ್ಹ ಅಲ್ವಾ ಅಂತ? ಹೌದು, ಯಾಕಂದ್ರೆ ಇತ್ತೀಚಿನ ಮೊಬೈಲ್ ಕಳ್ಳತನಗಳು ಸಾಕಷ್ಟು ನಡೀತಾ ಇದೆ. ಕೆಲವು ಪ್ರಕರಣ ಪತ್ತೆ ಆಗುತ್ತೆ, ಕೆಲವು ಪ್ರಕರಣ ಪತ್ತೆ ಆಗೋದಿಲ್ಲ. ಕೂಡ ಪ್ರಕರಣ ಪತ್ತೆ ಆದ್ರೂ ಕೂಡ ಅವ್ರನ್ನ ಒಂದಷ್ಟು NC ಮಾಡಿ ಅವ್ರಿಗೆ ಏನು ಮೊಬೈಲ್ ಕಳ್ಕೊಂಡಿರ್ತಾರೆ ಅವ್ರಿಗೆ ಮೊಬೈಲ್ ಹಿಂದಿರಿಸಿ ಪೊಲೀಸರು ಸುಮ್ಮನಾಗ್ಬಿಡ್ತಾರೆ. ಆದ್ರೆ ಈ ದೂರನ ಆದರ್ಸೆ ಅಂದ್ರೆ ರಾಬರಿ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ತುಮಕೂರಿನ ದೇವರಾಯನದುರ್ಗದಲ್ಲಿ ಈ ಒಂದು ಘಟನೆ ನಡೆದಿತ್ತು 2020ರಲ್ಲಿ. ಈ ಸಂಬಂಧಪಟ್ಟಂಗೆ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಟ್ಟಿರ್ತಾರೆ. ಆ ದೂರನ ಆಧರಿಸಿ ಆರೋಪಿಯನ್ನ ಬಂಧಿಸ್ತಾರೆ. ಒಬ್ಬ ಬಾಲಕ ಇರ್ತಾನೆ, ಆ ಬಾಲಕನ ಹೆಸರು ತೋರಿಸಿಲ್ಲ. ಇದಾದ್ಮೇಲೆ ಒಂದಷ್ಟು ದಿನ ಕೇಸ್ ನಡೆಯುತ್ತೆ. ಈಗ ಅವನಿಗೆ 7 ವರ್ಷಗಳ ಕಾಲ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಬಹುಶಃ ತುಮಕೂರಿನಲ್ಲೇ ಇದೇ ಪ್ರಥಮ ಬಾರಿಗೆ ಇಂತ ಒಂದು ಪ್ರಕರಣ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಏನು ಅರುಣಾ ಅವರು ಈ ಒಂದು ಕೇಸನ್ನ ಹ್ಯಾಂಡಲ್ ಮಾಡಿದ್ರು, ಅವರು 7 ವರ್ಷ ಶಿಕ್ಷೆನ ಕೊಡ್ತಿದ್ದಾರೆ ಈಗ ರಮ್ಯಾ.